ಸಾರಸ್ವಾಡಿ ಗ್ರಾಮಕ್ಕೆ ಬಂದು ಇವತ್ತು ಎಲ್ಲರೂ ಕೂಡ ವಲ್ನರಬಲ್ ಗಾರ್ಬೇಜ್ ಪಾಯಿಂಟನ್ನು ಐಡೆಂಟಿಫೈ ಮಾಡಿ ಅದನ್ನು ಸ್ವಚ್ಛಗೊಳಿಸಿ ಅದನ್ನು ಸಮುದಾಯಕ್ಕೆ ಕೂಡ ಪುನಃ ಹಸ್ತಾಂತರ ಮಾಡಿ ಅದನ್ನು ನಿರ್ವಹಣೆ ಮಾಡುವ ಜವಾಬ್ದಾರಿಯನ್ನು ಕೂಡ ಮತ್ತು ಸಮುದಾಯಕ್ಕೆ ಅಲ್ಲಿರುವಂಥ ಗ್ರಾಮಸ್ಥರಿಗೆ ಕೊಡಲಾಗಿದೆ. ಈ ಅಭಿಯಾನ ಇನ್ನೂ 7 ದಿನಗಳ ಕಾಲ ನಡೆಯುತ್ತೆ. ಮಂಡ್ಯ ಜಿಲ್ಲಾ ವ್ಯಾಪ್ತಿಯಲ್ಲಿರುವಂಥ ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲೂ ಕೂಡ ಸೈಕ್ಲಥಾನ್ ಮತ್ತು ಸೈಕಲ್ ಜಾಥಾಗಳ ಜೊತೆ ಏನು ಸ್ವಚ್ಛ ಭಾರತ ಅಭಿಯಾನದ ಧ್ಯೇಯೋದ್ದೇಶ ಇದೆ ಅದನ್ನು ಜಾಗೃತಿ ಮೂಡಿಸುವಂಥ ಒಂದು ಕಾರ್ಯಕ್ಕೆ ಕೈ ಹಾಕಲಾಗಿದೆ. ಇದರ ಜೊತೆಗೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2026 ಏನಿದೆ, ಘನತ್ಯಾಜ್ಯ ವಿಲೇವಾರಿ ನಿಯಮಾವಳಿಗಳು, ಅದರ ಪ್ರಕಾರ ಹೊಸದಾಗಿ ಸಮಾಜದ ಮೇಲೆ, ಸಮುದಾಯದ ಮೇಲೆ, ಜನರ ಮೇಲೆ ಮತ್ತು ಎಲ್ಲ ಭಾಗಿದಾರಿಗಳ ಮೇಲೆ, ಸ್ಟೇಕ್ ಹೋಲ್ಡರ್ಸ್ ಮೇಲೆ ಇರುವಂಥ ಜವಾಬ್ದಾರಿಯನ್ನು ನಾವು ಎಲ್ಲರಿಗೆ ತಲುಪಿಸುವಂಥದ್ದು, ಅವೇರ್ನೆಸ್ ಮೂಡಿಸುವಂಥದ್ದು ಈ ಕಾರ್ಯದಲ್ಲಿ ಕೈ ಹಾಕಲಾಗಿದೆ. ಅದರ ಅಂಗವಾಗಿ ಈಗಾಗಲೇ ಭಾಳಷ್ಟು ಅವೇರ್ನೆಸ್ ಕ್ಯಾಂಪೈನ್ಸನ್ನು ಮತ್ತು ಟ್ರೈನಿಂಗ್ ಕ್ಯಾಂಪೈನ್ಸನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಸ್ವಚ್ಛ ಭಾರತ ಮಿಷನ್ ಏನು SWM 2026 ರೂಲ್ಸ್ ಇದೆ ಅದರ ಪ್ರಕಾರ ಭಾಳಷ್ಟು ಸ್ಟ್ರಿಂಜೆಂಟಾಗಿ IEC ಚಟುವಟಿಕೆ ಮಾಡಿದ ನಂತರ ಪ್ರತಿಯೊಬ್ಬರ ನಾಗರಿಕರಿಗೂ ಕೂಡ ಒಂದು ಸ್ವಚ್ಛವಾಗಿ ಇಡಬೇಕಾಗಿರುವಂಥ ಜವಾಬ್ದಾರಿಯನ್ನು ಹೊರಿಸಲಾಗಿದೆ. ಯಾರು ಡೆಟರೆನ್ಸ್ ಇರ್ತಾರೆ, ಯಾರು ಡಿಫಾಲ್ಟರ್ಸ್ ಇರ್ತಾರೆ, ಯಾರು ಅದನ್ನು ನಿಯಮಾವಳಿಯನ್ನು ಪಾಲಿಸಲಿಲ್ಲ ಅಂಥವ್ರಿಗೆ ಮುಂದಿನ ದಿನಗಳಲ್ಲಿ ಒಂದು ಸ್ಟ್ರಿಂಜೆಂಟ್ ರೂಲ್ಸನ್ನು, ನಿಯಮಾವಳಿಗಳನ್ನು, ಫೈನ್ಸನ್ನು ಎಲ್ಲ ಇಂಪೋಸ್ ಮಾಡುವಂಥ ಕಾರ್ಯಕ್ಕೆ ಕೂಡ ಕೈ ಹಾಕಲಾಗುತ್ತೆ. ಮುಂದೆ ಅದಕ್ಕಿಂತ ಮುಂಚೆ ನಾವು ಜಾಗೃತಿಯನ್ನು ಮೂಡಿಸಿ ಸದೃಢರನ್ನಾಗಿ ಮಾಡಿ ಅವೇರ್ನೆಸ್ ಎಲ್ಲ ಕೊಟ್ಟಿದ ನಂತರ ಆ ಒಂದು ಕೆಲಸಕ್ಕೆ ಕೈ ಹಾಕುವಂಥದ್ದು. ಹಾಗಾಗಿ ಫಸ್ಟು ಎನೇಬ್ಲಿಂಗ್, ಎಂಪವರಿಂಗ್, ಅದಾದ ನಂತರ ಎನ್ಫೋರ್ಸ್ಮೆಂಟು. ಸೊ ಈ 3 E's ಏನಿದೆ, ಫಸ್ಟು ಎನೇಬಲ್ ಮಾಡಿ, ಎಂಪವರ್ ಮಾಡಿ, ಅದಾದ ನಂತರ ಎನ್ಫೋರ್ಸ್ಮೆಂಟ್ ಮಾಡುವಂಥದ್ದು SWM ರೂಲ್ಸ್ 2026ನ ಇಂಪ್ಲಿಮೆಂಟೇಷನ್ ಮತ್ತು ಅದರ ಜನರಿಗೆ ತಲುಪಿಸುವಂಥದ್ದು ಈ ಒಂದು ಕಾರ್ಯಕ್ರಮದ ಮುಖ್ಯ ಧ್ಯೇಯೋದ್ದೇಶ ಆಗಿದೆ. ಇದರಲ್ಲಿ ನೀವೆಲ್ಲರೂ ಕೂಡ ಪಾಲ್ಗೊಳ್ಳಿ. ಕಸ ಎಷ್ಟು ಚೆನ್ನಾಗಿ ವಿಂಗಡಣೆ ಮಾಡಿ ಕಸವನ್ನು ಸುರಕ್ಷಿತವಾಗಿ ನಾವು ವಿಲೇವಾರಿ ಮಾಡ್ತೀವಿ, ಅಷ್ಟು ಚೆನ್ನಾಗಿ ನಮ್ಮ ಒಂದು ಸುತ್ತಮುತ್ತಲಿನ ವಾತಾವರಣ ಸ್ವಚ್ಛವಾಗಿ ಸುಂದರವಾಗಿರುತ್ತೆ. ಅದರಿಂದ ನಮ್ಮ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸ್ವಚ್ಛತೆಗೂ ಆರೋಗ್ಯಕ್ಕೂ ಭಾಳಷ್ಟು ಅವಿನಾಭಾವವಾಗಿರುವಂಥ ಸಂಬಂಧ ಇದೆ. ಹಾಗಾಗಿ ಫಿಟ್ ಇಂಡಿಯಾ, ಕ್ಲೀನ್ ಇಂಡಿಯಾ ಈ ಮಿಷನ್ನ ತಾವೆಲ್ಲರೂ ಕೂಡ ಸಹಕಾರ ಮಾಡಿ ಮತ್ತು ನಮ್ಮ ಒಂದು ಅಧಿಕಾರಿ ಸಿಬ್ಬಂದಿ ಎಲ್ಲರ ಜೊತೆಗೆ ಕೈ ಜೋಡಿಸಿ ಅಂತ ನಾನೆಲ್ಲರೂ ಪ್ರಾರ್ಥಿಸ್ತೇನೆ. ನಮಸ್ಕಾರ. ನಾವು ದಿನನಿತ್ಯ ಮಾಡಬೇಕು. ಅದ್ರ ಕೊನೆ ಪಕ್ಷ ಭಾನುವಾರದ ಸಮಯದಲ್ಲಾರು ಒಂದೆರಡು ಗಂಟೆ ನಿಮ್ಮ ಪರಿಸರ, ನಿಮ್ಮ ಮನೆ ಇರ್ತಕ್ಕಂಥ ಪರಿಸರವನ್ನು ಸ್ವಚ್ಛತೆಯಾಗಿಟ್ಕೊಂಡು ಒಂದು ಸೈಕ್ಲಿಂಗ್ ಯಾಕೆ ಮಾಡಬೇಕು, ಸೈಕಲ್ ಯಾಕೆ ಇದು ಮಾಡಬೇಕು ಅಂದರೆ ನಮ್ಮ ಆರೋಗ್ಯ ಆರೋಗ್ಯ ಚೆನ್ನಾಗಿರುತ್ತೆ. ಸುಮ್ಮನೆ ಮನೆ ಸುತ್ತ ಅಲ್ಲ, ಸುಮ್ಮನೆ ನಿಮಗೆ ಸುತ್ತಮುತ್ತ ಎಷ್ಟು ದೂರ ಆಗ್ತದೆ ನಿಮ್ಮ ಎಲ್ಲ ಸ್ನೇಹಿತರುಗಳು, ನಮ್ಮ ಮಾಡ್ಕೊಂಡಿದ್ದೀರೋ ಅವರೆಲ್ಲ ಸೈಕಲ್ಲಿ ಒಂದು ಕಿಲೋಮೀಟ್ರು, ಒಂದು ಅರ್ಧ ಕಿಲೋಮೀಟ್ರು ಪ್ರಾರಂಭ ಮಾಡಿದ್ರೆ ಜಾಥಾ ಥರ ಮಾಡಿ ಸ್ವಲ್ಪ ಒಂಚೂರು ಅದಕ್ಕೇನು ಬೇಕು ನಾವು ವ್ಯವಸ್ಥೆ ಮಾಡ್ಕೊಳ್ಳೋಣ. ಸರ್ಕಾರದಿಂದ ಮಾತ್ರ ಎಲ್ಲನೂ ಮಾಡಲಿಕ್ಕಾಗುತ್ತೆ. ನಾನು ಅದಕ್ಕೆ ನಾನು ಪೂರ್ಣ ಸಹಕಾರ ಕೊಡ್ತೀನಿ.
ಇತರರನ್ನು ಪ್ರೇರೇಪಿಸುತ್ತೇನೆ. ನನ್ನ ಗ್ರಾಮವನ್ನು ಸ್ವಚ್ಛ, ಸುಂದರ ಹಾಗೂ ಆರೋಗ್ಯವಂತವಾಗಿಸಿ ದೇಶಪ್ರೇಮಿ ನಾಗರಿಕನಾಗಿ ಸೇವೆ ಮಾಡುವುದಾಗಿ ದೃಢ ಪ್ರತಿಜ್ಞೆ ಮಾಡುತ್ತೇನೆ. ಸ್ವಚ್ಛಮೇವ ಜಯತೆ, ಸ್ವಚ್ಛಮೇವ ಜಯತೆ, ಸ್ವಚ್ಛಮೇವ ಜಯತೆ. ಇಂದಿನ ಈ ಕಾರ್ಯಕ್ರಮದ ರೂಪುರೇಷೆಗಳನ್ನ ರೂಪಿಸಿ ಯಾವ ರೀತಿ ಕಾರ್ಯಕ್ರಮ ಆಯೋಜಿಸಬೇಕಂತ ಹೇಳಿ ನಮ್ಗೆಲ್ಲ ಮಾರ್ಗದರ್ಶನ. ಇಂದಿನ ಈ ಕಾರ್ಯಕ್ರಮ ಈಗ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ವತಿಯಿಂದ ಒಂದು ಮಟ್ಟಿಗೆ ನಾವು ತಿಳಿಸಿದರು. ಅದಕ್ಕಾಗಿ ನಾನು ಅಡಿಷನಲ್ SP ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಮಾನ್ಯ ಯೋಜನಾ ನಿರ್ದೇಶಕರಾದ ಸುಂದರರಾಜ್ ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ತಮ್ಮ ಅಧೀನದ ಎಲ್ಲ ಸಿಬ್ಬಂದಿಗಳನ್ನ ನಿಯೋಜಿಸಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ಜರುಗಲು ಕಾರ್ಯಕರ್ತರಾಗಿರುವಂತಹ ಮಂಡ್ಯ EO ಅವರಾದಂತಹ ಲೋಕೇಶ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಜಿಲ್ಲೆಯ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಲು ಕಾರಣಕರ್ತರಾಗಿದ್ದಾರೆ. ಅದು ಪ್ರಮುಖವಾಗಿ ಸಹಾಯಕ ನಿರ್ದೇಶಕರು, ಕ್ರೀಡಾ ಮತ್ತು ಯುವ ಸಬಲೀಕರಣ ಇಲಾಖೆ ಅವರು ಎಲ್ಲ ತಮ್ಮ ಹಾಸ್ಟೆಲ್ನ ಮಕ್ಕಳ ಜೊತೆ ಬೆಳಗ್ಗೆ 6 ಗಂಟೆಗೆ ಎಲ್ಲ ಮಕ್ಕಳು ರೆಡಿ ಇದ್ರು. ನಮ್ಮ ಜಿಲ್ಲಾ ಪಂಚಾಯತ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಕೃಷಿ ಇಲಾಖೆ ಒಳಗೊಂಡಂತೆ ತೋಟಗಾರಿಕೆ ಎಲ್ಲ ಇಲಾಖೆ ಒಳಗೊಂಡಂತೆ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ.